ಕಳೆದ 2-3 ದಿನಗಳಿಂದ ನಿರಂತರವಾಗಿ ಸಕಲೇಶಪುರ ನಗರದಲ್ಲಿ ಸರಣಿ ಕಳ್ಳತನ ನಡೀತಾ ಇದೆ. ಸಕಲೇಶಪುರದಲ್ಲಿ ಹೆಚ್ಚುತ್ತಿದೆ ಕಳ್ಳತನ. ವರ್ತಕರಿಗೆ ಟೆನ್ಷನ್. ರಾತ್ರಿಯಾದಂತೆ ಅಂಗಡಿಗಳಿಗೆ ನುಗ್ಗುವ ಚಾಲಾಕಿ ಕಳ್ಳರು. ಸಿಸಿಟಿವಿಯಲ್ಲಿ ಕಳ್ಳತನ ರೆಕಾರ್ಡ್ ಆದರೂ ನೋ ಯೂಸ್. ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ವೀಕ್ಷಿಸಿ ಸ್ವಯಂ ಟೈಮ್ಸ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆರು ವರ್ಷಗಳಿಂದ ಸಕಲೇಶಪುರ ನಗರದಾದ್ಯಂತ ಸುಮಾರು 20ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ನಡೆದಿರ್ತವೆ. ನಾವು ಈ ವಿಚಾರವಾಗಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿ ಗಮನಕ್ಕೆ ತಂದು ಸಂಘದ ವತಿಯಿಂದ ಮನವಿ ಮಾಡಿಕೊಂಡಿದ್ವಿ. ಕಳ್ಳತನ ಪ್ರಕರಣಗಳನ್ನು ಬೇಧಿಸಿಬಿಟ್ಟು ನಮಗೆ ವರ್ತಕರಿಗೆ ನ್ಯಾಯವನ್ನು ದೊರಕಿಸಿಕೊಡಿ ಅಂತೇಳಿ. ಆದರೆ ಇದುವರೆಗೂ ಸಹ ಒಂದೇ ಒಂದು ಕಳ್ಳತನ ಪ್ರಕರಣಗಳನ್ನು ಬೇಧಿಸ್ತಲೇ ಇರ್ತಕ್ಕಂಥದ್ದು ತುಂಬ ಒಂದು ಬೇಸರದ ಸಂಗತಿ. ಈ ವಿಚಾರವಾಗಿ ನಾವು ಸಂಘದ ವತಿಯಿಂದ ಇನ್ನು 2-3 ದಿನದಲ್ಲಿ ಎಸ್ ಪಿ ಅವರನ್ನು ಭೇಟಿ ಮಾಡಿ ಮತ್ತು ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ ಈ ಕಳ್ಳತನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಬಿಟ್ಟು ಒಂದು ಪ್ರಕರಣಕ್ಕೆ ಇತ್ಯರ್ಥ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಸಕಲೇಶಪುರ ನಗರದಲ್ಲಿ ಸರಣಿ ಕಳ್ಳತನ ನಡೀತಾ ಇದೆ. 2 ದಿನಗಳ ಹಿಂದೆ BM ರಸ್ತೆಯಲ್ಲಿರ್ತಕ್ಕಂಥ ಬಾಲಾಜಿ ಟ್ರೇಡರ್ಸ್ ಮತ್ತು ಮಾತುಶ್ರೀ ದಿನಸಿ ಅಂಗಡಿ ಕಳ್ಳತನ ಆಗಿತ್ತು. ನಿನ್ನೆ ರಾತ್ರಿ KG ಸರ್ಕಲ್ ಇರ್ತಕ್ಕಂಥ ಕೇಕ್ ಪ್ಯಾಲೇಸ್ ಮತ್ತು ಒಂದು ಬಾರ್ ಕಳ್ಳತನ ಆಗಿದೆ. ಈ ವಿಚಾರವಾಗಿ ನಮ್ಮ ವರ್ತಕರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಿಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಏನು ಅಂತಂದರೆ ಕಳೆದ 2-3 ವರ್ಷಗಳ ಹಿಂದೆ ಆದಂಥ ಯಾವುದೇ ಕಳ್ಳತನ ಪ್ರಕರಣಗಳು ಇದುವರೆಗೂ ಸಹ ಪೊಲೀಸ್ನವರು ಒಂದು ಬೇಧಿಸಲಿರ್ತಕ್ಕಂಥದ್ದು ಒಂದು ವರ್ತಕರ ಗಮನಕ್ಕೆ ಬಂದಿರ್ತಾ ಇದೆ. ಹಾಗಾಗಿ ಇದೇ ರೀತಿ ಮುಂದುವರೆದಲ್ಲಿ ಕಳ್ಳರಿಗೆ ಒಂದು ಕಳ್ಳತನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇದನ್ನು ಗಂಭೀರವಾಗಿ ಪರಿಗಣಿಸಿಬಿಟ್ಟು ಒಂದು ಕಳ್ಳತನ ಪ್ರಕರಣ ಬೇಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ.